ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ವೈಸಳರಾಳಿದ ನಾಡೆ ಟಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮ ಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ್ಯನುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಚಪ್ಪಾಳೆ ಹೊಡಿರಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಈಗ ಇದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಯವರ ಭಾಷಣ ಇರ್ತದೆ. ದಯವಿಟ್ಟು ಸಭಾ ಗೌರವವನ್ನ ಕಾಪಾಡಬೇಕು. ಮುಂದೆ ಯಾರೆಲ್ಲ ನಿಂತಿದ್ದೀರಾ ದಯವಿಟ್ಟು ನಿಮ್ಮ ಆಸನಗಳಿಗೆ ಹೋಗ್ಬೇಕು. ಮೇಲ್ಗಡೆ ಕೂತ್ಕೊಳ್ಳೋಕ್ ಜಾಗ ಇದೆ. ಸಭ್ಯತೆ ಕಾಪಾಡಬೇಕು. ಮತ್ತೆ ಈ ಒಂದು ಸನ್ಮಾನ ಆದ ತಕ್ಷಣ ವೇದಿಕೆಯಿಂದ ಎಲ್ಲರೂ ನಿರ್ಗಮಿಸಬೇಕು. ಮುಖ್ಯಮಂತ್ರಿಗಳು ಮಾತನಾಡುವಾಗ ಒಂದು ಸಭಾ ಗೌರವವನ್ನ ಪಾಲಿಸಬೇಕು. ಅವ್ರ ಜೊತೆ ನಿರಂತರವಾಗಿ ನಾವು ಲೋಕಲ್ MLA ಗಳ ಜೊತೆ ಮತ್ತೆ ನಿಮ್ಮಂತವ್ರ ಜೊತೆ ಎಲ್ಲ ಕಡೆ ಸಹಕರಿಸ್ತಾ ಇದ್ದೀವಿ. ಫ್ರಂಟಲ್ ಆರ್ಗನೈಸೇಷನ್ಸ್ ನ ಕಾನ್ಫಿಡೆನ್ಸ್ ತಗೊಂಡಿದ್ದೀವಿ. ಇದು ಕರ್ನಾಟಕದಲ್ಲಿ ನಡೆಯಲ್ಲ ಅನ್ನೋ ಮೆಸೇಜ್ ನ ಕಳಿಸೋದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಸ್ಪ್ರೆಡ್ ಮಾಡ್ಬೇಕು. ಇದನ್ನ ನಾವು ಬಿಡೋದಿಲ್ಲ. ನಮ್ಮ ಮತಗಳನ್ನ ನಾವು ರಕ್ಷಣೆ ಮಾಡ್ಕೋತೇವೆ. SIR ಮಾಡಿದ್ರು ಕೂಡ ನಮ್ಮ ಮತಗಳು ಇರ್ಬೇಕು. ನಿಮ್ಮ ಮನೆಗೆ ಬಂದಾಗ ಹೇಳ್ಬೇಕು. ನೀವು ಎಷ್ಟೆಷ್ಟು ಜನ ಇದ್ದಾರೆ ಅಷ್ಟು ಜನ ಬರ್ದಿರೋದಕ್ಕೆ ನೀವು ನಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಕೊಡಿ ಅಂತ ಕೇಳ್ಬೇಕು. ನೀವು ಅದನ್ನ ಬರೆಸ್ಕೋಬೇಕು. ನೀವು ಇಲ್ಲ ಅಂದ್ರೆ ನಿಮ್ಮ ಮತನ ಇಲ್ಲಿ ಒಂದು 5 ಹಾಕಿ ಇನ್ನೊಂದು 3 ಕಿಲೋಮೀಟರ್ ದೂರದಲ್ಲಿ ಒಂದು 2 ಹಾಕಿದ್ರೆ ನೀವು ಅಲ್ಲಿ ಮತದಾನ ಮಾಡಕ್ಕೆ ನೀವು ಹೋಗಲ್ಲ, ಅಥವಾ ಅವ್ರನ್ನ ರಿಮೂವ್ ಮಾಡ್ಬಿಡ್ತಾರೆ. ಇದೆಲ್ಲ ಪ್ರಕ್ರಿಯೆಗಳು ಆಲ್ರೆಡಿ ಮ್ಯಾಪಿಂಗ್ ಮಾಡ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಅದನ್ನ ನಾವು ಏನಾದ್ರೂ ಮಾಡಿ ಸರಿಪಡಿಸ್ಬೇಕು ಅಂತ ಅಂದ್ರೆ ಇವತ್ತೊಂದು ದಿವಸ ನಾವು ಇದಕ್ಕೆ ಜಾಸ್ತಿ ಗಮನ ಕೊಡಬೇಕು. ಇಂಥ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ನಾವು ಮುಂದೆ ಮಾಡಬೇಕಾಗಿರುವಂತ ಕೆಲಸಗಳ ಚರ್ಚೆಗಳು ನಡೀಬೇಕು. ಅವು ಕಾರ್ಯಗತ ಆಗಬೇಕು, ರಿಸಲ್ಟ್ ಓರಿಯೆಂಟೆಡ್ ಆಗಬೇಕು. ನಾವು ಭಾಷಣ ಹೊಡೆಯೋದು, ನೀವು ಕೇಳೋದು ಹೋಗೋದು ಇದರಿಂದ ಉಪಯೋಗ ಆಗಲ್ಲ. ಅವರೆಲ್ಲ ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ.
ಅದನ್ನ ನಾವು ತಡಿಬೇಕು ಅಂತ ಅಂದ್ರೆ ನಾವು ಸಕ್ರಿಯವಾಗಿ ಯಾರ್ಯಾರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದು ಅದೊಂದು ಸರಿಯಾದಂತ ಒಂದು ರಿಸಲ್ಟ್ ಓರಿಯೆಂಟೆಡ್ ಒಂದು ಕೆಲಸನ ಮಾಡುವಂತ ಕಡೆ ಗಮನ ಹರಿಸಬೇಕು. ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ. ಈಗ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ, ಅಲ್ಲಿ ತನಕ ಇನ್ನ ನಮ್ಮವರು ನಾಯಕರು ಎಲ್ಲಿ ಕೇಳಿದ್ರ ಆಂದಿವೆ ಬರ್ತಾರೆ. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ರೂಪಿಸತಕ್ಕಂಥ ಸನ್ಮಾನ್ಯ GC ಚಂದ್ರಶೇಖರ್ ಅವರೇ, ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ಮಾನ್ಯ ಹರಿಪ್ರಸಾದ್ ರವರೇ, ಈ ಸಂಘಟನೆಯ ರಾಜ್ಯ ಅಧ್ಯಕ್ಷ ಆದಂಥ ಸ್ವಾಮಿಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ 47ರಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಸಹಿತವಾಗಿ ಅನೇಕ ಕಾಯ್ದೆಗಳನ್ನ ಕಾಂಗ್ರೆಸ್ ಸರ್ಕಾರ ನಮ್ಮ ದೇಶದಲ್ಲಿ ಜಾರಿಗೆ ತಂತು. ವಿಶೇಷವಾಗಿ ಅವತ್ತೇನು ಈ ದೇಶದ ರೈತರನ್ನ ಹೊರತುಪಡಿಸಿದ್ರೆ, ಭಾರತದ ಬೆನ್ನೆಲುಬು ಅಂತ ನಾವೇನ್ ಕರಿತೀವಿ, ರೈತಾಪಿ ವರ್ಗವನ್ನ ಹೊರತುಪಡಿಸಿದ್ರೆ ಈ ದೇಶದ ಆಧಾರ ಸ್ತಂಭ ಆಗಿದ್ದಂಥವ್ರು ಕಾರ್ಮಿಕರು. ಇವತ್ತು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನ, ಕಾಯ್ದೆಗಳನ್ನ ಜಾರಿಗೆ ತರೋದ್ರ ಮೂಲಕ ದೇಶದಲ್ಲಿ ಕಾರ್ಮಿಕರ ಉನ್ನತಿಗೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದೆ. 1948ರಲ್ಲಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಸರ್ಕಾರ. ಮಿನಿಮಮ್ ವೇಜಸ್ ಆಕ್ಟ್ 1948 ಜಾರಿಗೆ ತಂದಂಥದ್ದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ. ಫ್ಯಾಕ್ಟರಿ ಕಾಯ್ದೆಯನ್ನ 1948ರಲ್ಲಿ ಈ ದೇಶದಲ್ಲಿ ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಸರ್ಕಾರ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1952 ಕಾರ್ಮಿಕರ ಶ್ರೇಯೋಭಿವೃದ್ಧಿಗೋಸ್ಕರ ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಸರ್ಕಾರ. ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕಾಯ್ದೆ 1961 ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಸರ್ಕಾರ. 1972ರಲ್ಲಿ ಗ್ರಾಜ್ಯುಯಿಟಿ ಆಕ್ಟ್ ಜಾರಿಗೆ ತಂದಂಥದ್ದು ಕಾಂಗ್ರೆಸ್ ಸರ್ಕಾರ. ನೀವು ಮಿನಿಮಮ್ ವೇಜಸ್ ಕಾಯ್ದೆಯಿಂದ ಹಿಡಿದು ಈ ದೇಶದಲ್ಲಿ ಯಾವ್ದಾದ್ರು ಕಾರ್ಮಿಕರ ಕಲ್ಯಾಣ ಯೋಜನೆಗಳನ್ನ, ಕಾರ್ಮಿಕರ ಕಲ್ಯಾಣ ಕಾಯ್ದೆಗಳನ್ನ, ಕಾರ್ಮಿಕರ ಕಲ್ಯಾಣ ನಿಯಮಗಳನ್ನ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ಬಿಜೆಪಿಯವರು 11 ವರ್ಷದ ಆಡಳಿತ ಅಥವಾ ಮೋದಿರವರ ಆಡಳಿತವನ್ನ ಉಲ್ಲೇಖ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳ ಹೆಸರುಗಳನ್ನ ಬದಲಾವಣೆ ಮಾಡಿ ಬೇರೆ ಬೇರೆ ಹೆಸರಿನಲ್ಲಿ ಅವರು ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಬಿಟ್ರೆ ಒಂದೇ ಒಂದು ಕಾರ್ಯಕ್ರಮವನ್ನ ಕಾರ್ಮಿಕರ ಬೆಳಗಾವಿನಲ್ಲಿ ನಡೆದಂತ 2 ಕಾರ್ಯಕ್ರಮಗಳಲ್ಲಿ ಹೊರಗಡೆ ಕೂಡ ಭಾಗವಹಿಸಿದ್ದೇನೆ. ಇದನ್ನ ರಾಜ್ಯವ್ಯಾಪಿ ವಿಸ್ತರ್ತಕ್ಕಂಥ ಕೆಲಸದಲ್ಲಿ ಮೊನ್ನೆ ಪುಟ್ಟಸ್ವಾಮಿಗೌಡರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಮಾನ್ಯ BK ಹರಿಪ್ರಸಾದ್ ರವರ ಮಾತುಗಳನ್ನ ಸಮರ್ಥಿಸುತ್ತಾ, ನಾನು ಕೂಡ ವಿದ್ಯಾರ್ಥಿ ದೆಸೆಯಿಂದ ಬಂದಂತ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ನಾನು ಮತ್ತು ಹರಿಪ್ರಸಾದ್ ರವರ ಸಮಯದಲ್ಲಿ HFT ಯೂನಿಯನ್ ಇರ್ಬೋದು, ಯಾವುದೇ ಯೂನಿಯನ್ ಎಲೆಕ್ಷನ್ಗಳಾದ್ರೆ ನಾವೆಲ್ಲರೂ ಕೂಡ ಪಕ್ಷದ ಸಂಘಟನೆಗೆ ಕಾರ್ಯಕ್ರಮವನ್ನು ನಾವು ನೇರವಾಗಿ ಕಾರ್ಮಿಕ ಇದರಲ್ಲಿ ಇಲ್ಲದೆ ಇದ್ರೂ ಕೂಡ ಕಾರ್ಮಿಕರ ಪರವಾಗಿ ಸಂಘಟನೆ ಮಾಡೋದ್ರಲ್ಲಿ ಸಕ್ರಿಯವಾಗಿದ್ದವರು ಅಂತ ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ, ನನಗೂ ಕೂಡ ಹೆಮ್ಮೆ ಆಗುತ್ತೆ. ಇವತ್ತು ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸಮಯದಲ್ಲಿ ಒಂದು ಘಟನೆಯಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಈ ರೇಷ್ಮೆ ಇಲಾಖೆಯಲ್ಲಿ ಹಂಗಾಮಿ ದುಡಿತಾ ಇದ್ದಂತ 10,000 ಜನರಿಗೆ ಕಾಯಂ ಉದ್ಯೋಗ ಕೊಡಿಸುವಂತ ಕೆಲಸವನ್ನ ನಾನು ಮತ್ತು ನಮ್ಮ ಹುಬ್ಬಳ್ಳಿಯ ನಾಯಕರು ಸೇರಿ ಮಾಡಿ 10,000 ಉದ್ಯೋಗಗಳನ್ನ ಕಾಯಂಗೊಳಿಸಿದಂತ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅದೇ ರೀತಿ ಎರಡನೇದಾಗಿ ಗೌರ್ಮೆಂಟ್ ಸೋಪ್ ಫ್ಯಾಕ್ಟರಿಯ ಕಾರ್ಖಾನೆಯ ಅಲ್ಲೂ ಕೂಡ ಹಂಗಾಮಿ ಅಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇನೆ. ನನಗೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಈ ರೀತಿಯ ಸಂಘಟನೆಗಳಲ್ಲಿ ಭಾಗಿಯಾಗಿ ಜನಪರ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಜವಾಬ್ದಾರಿ ಅಂತ ನಾವು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತಾ ಇದ್ದೇವೆ
ವಿವಿಧ ಸಂಘಟನೆಗಳ ರೀತಿ ಏನಾಗ್ತಾ ಇದೆ ಅನ್ನೋದನ್ನ. ಈ ರಾಷ್ಟ್ರದಲ್ಲಿ ಕಾರ್ಮಿಕ ಸಂಘಟನೆಯನ್ನ ಇವತ್ತು ಬಹಳ ನಿಷ್ಕೃಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು APMC ಇರ್ಬೋದು, ರೈತರ ಹೋರಾಟ ಇರ್ಬೋದು, ಯಾವುದೇ ಹೋರಾಟಕ್ಕೆ ಮನ್ನಣೆಯನ್ನು ಕೊಡದೇ ಇರ್ತಕ್ಕಂಥ ಈ ಸರ್ಕಾರ ಅವ್ರು ಮಾಡ್ತಕ್ಕಂಥ ಕಾನೂನುಗಳು, ಜನ ವಿರೋಧಿ ಕಾನೂನುಗಳನ್ನ ನಾವಾದ್ರೂ ಕೂಡ ಅದನ್ನು ಉಳಿಸ್ಬೇಕಾಗತ್ತೆ. ಅದನ್ನ ಕಾಪಾಡೋದಕ್ಕೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ತಾವೇನಿವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮುಖಂಡರ ಅಥವಾ ಕಾರ್ಮಿಕರ ಮಕ್ಕಳಿಗೆ ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಶ್ಲಾಘನೀಯ. ಅದೇ ರೀತಿ ಜಿಲ್ಲಾ ಅಧ್ಯಕ್ಷಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ತಾವು ಹಾಕೊಂಡಿದ್ದೀರಿ. ನಿಜವಾಗಿಯೂ ಇಂಥ ಕಾರ್ಯಕ್ರಮಗಳನ್ನ ಇದು ಬರೀ ಬೆಂಗಳೂರಿನಲ್ಲಿ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಕಾರ್ಯಕ್ರಮ, ಯಾಕೆಂದ್ರೆ ಸಕ್ರಿಯ ಅಧ್ಯಕ್ಷರು ನಮ್ಮ ನಂಜಯ್ಯನ ಮಠಿದ್ದಾರೆ, ಬಾಗಲಕೋಟೆ ಅಂತ ಕಡೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ ಬರೀ ನವೆಂಬರ್ ಕಾರ್ಯಕ್ರಮ, ಇದು ಮೇ 1ನೇ ತಾರೀಕು ಕಾರ್ಯಕ್ರಮ ಆಗದೇ ಇರಲಿ, ನಿರಂತರವಾಗಿ ಇದನ್ನ ಜೀವಂತವಾಗಿಡುವಂತ ಕೆಲಸವನ್ನ ಮಾಡಬೇಕು. ಯಾವತ್ತೂ ಕೂಡ ವ್ಯಕ್ತಿಯಿಂದ ಆ ಚೇರ್ಗೆ ಬೆಲೆ ಬರಬೇಕೆ ಹೊರತು ಚೇರ್ನಿಂದ ವ್ಯಕ್ತಿಗೆ ಬೆಲೆ ಬರಲ್ಲ. ಆ ದೃಷ್ಟಿಯಲ್ಲಿ ಯಾರು ಯಾವ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅದರಲ್ಲಿ ಯಶಸ್ವಿ ಆದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಅಂತ ಮಾತನ್ನ ಹೇಳಿ ಹೆಚ್ಚಿಗೆ ನಾವು ಸಮಯ ತೆಗೆದುಕೊಳ್ಳದೆ ನನ್ನನ್ನು ಕರೆದು ಮಾತನಾಡುವಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ಪುಟ್ಟಸ್ವಾಮಿ ಗೌಡರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅವ್ರಿಗೆ ಏನೇನು ಕೆಲಸ ಎಲ್ಲೆಲ್ಲಿ ಹೋಗಿ ಬರ್ತಾರೆ, ಎಲ್ಲೆಲ್ಲಿ